ನಮಸ್ಕಾರ. ಸಮಯ ಒಳ್ಳೆಯದಾಗ್ಲಿ ಕೆಟ್ಟದೇ ಆಗ್ಲಿ ಒಂದು ಪಾಠವನ್ನಂತೂ ಮಾತ್ರ ಖಂಡಿತ ಕಲಿಸುತ್ತೆ. ಒಳ್ಳೆ ಸಮಯದಲ್ಲಿ ಎಲ್ಲರೂ ನಮ್ಮವರೇ, ಕೆಟ್ಟ ಸಮಯದಲ್ಲಿ ನಮ್ಮವರು ಬೇರೆಯವರಾಗಿ ಬದಲಾಗ್ತಾರೆ. ಇದೇ ಬದುಕಿನ ಪಾಠ. ಅಂತಹ ಬದುಕಿನ ಪಾಠವನ್ನ ಕಲಿಯುವುದರ ಜೊತೆಗೆ ಶಾಲೆಯ ಪಾಠವನ್ನು ಕಲಿಯುವ ಮಕ್ಕಳಿಗಾಗಿ ನಮ್ಮ ಕುಡ್ಲ ಚಾನೆಲ್ ಮತ್ತು NMPA ಇವರ ಜಂಟಿ ಆಶ್ರಯದಲ್ಲಿ ವಂದೇ ಮಾತರಂ ಗೀತೆಯ 150ರ ಸಂಭ್ರಮದಲ್ಲಿ ಏರ್ಪಡಿಸಿದಂತಹ ನಮ್ಮ ಕುಡ್ಲ NMPA ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದಲ್ಲಿ 16 ಶಾಲೆಯನ್ನ ಆಯ್ದು ಅದರಲ್ಲಿ ಪ್ರತಿ ಶಾಲೆಯ 2 ವಿದ್ಯಾರ್ಥಿಗಳನ್ನ ಆರಿಸಿ 4 ತಂಡಗಳಂತೆ ವಿಭಜಿಸಿ 4 ಹಂತದಲ್ಲಿ ರಸಪ್ರಶ್ನೆಯನ್ನ ಮಾಡಿ ನಂತರ ಪ್ರತಿ ಹಂತದಲ್ಲಿ ವಿಜೇತರಾದ ಪ್ರಥಮ ವಿಜೇತರನ್ನ ನಮ್ಮ ಅಂತಿಮ ಹಂತದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆರಿಸಲಾಗುತ್ತೆ. ಬನ್ನಿ, ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ ಮೆರುಗನ್ನ ವೃದ್ಧಿಸಲು ಬಂದಂತಹ ಮುಗ್ಧ ಮನಸ್ಸಿನ ಮಕ್ಕಳ ಪರಿಚಯವನ್ನ ನಿಮ್ಗೆ ಮಾಡಿಸ್ತೀನಿ. ಇಲ್ಲಿ ನಾವು 4 ತಂಡಗಳನ್ನ ಮಾಡಿದ್ದೇವೆ. ಗಂಗಾ, ತುಂಗಾ, ಯಮುನಾ, ಸರಸ್ವತಿ. ನಮ್ಮ ಗಂಗಾ ತಂಡದಲ್ಲಿ ಇವತ್ತು ಪದವ ಹೈಸ್ಕೂಲ್ ಮಂಗಳೂರಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಯಜ್ಞಶ್ರೀ ಮತ್ತು ಸ್ಫೂರ್ತಿ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ತುಂಗಾ ತಂಡದಲ್ಲಿ MGC ಹೈಸ್ಕೂಲ್ ಬೋಂದೇಲ್ ಇಲ್ಲಿನ ಮಕ್ಕಳಾದ ಪ್ರಣವ್ ಮತ್ತು ಸುಶಾಂತ್ ಬಂದಿದ್ದಾರೆ. ತಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಯಮುನಾ ತಂಡದಲ್ಲಿ ಸರೋಜಿನಿ ಮಧುಸೂದನ ಕುಶೆ ಶಾಲೆಯ ಮಕ್ಕಳಾದ ಅಮನ್ ಗುಪ್ತಾ ಮತ್ತು ತುಷಾರ್ ಶೆಟ್ಟಿ ಇವರು ಬಂದಿದ್ದಾರೆ. ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಸರಸ್ವತಿ ತಂಡದಲ್ಲಿ SDM ಮಂಗಳ ಜ್ಯೋತಿ ವಾಮಂಜೂರು ಇಲ್ಲಿನ ಮಕ್ಕಳು ಬಂದಿದ್ದಾರೆ. ಸೂರ್ಯಾದಿತ್ಯ ಮತ್ತೆ ಸುಹಾನ್. ನಿಮ್ಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ನಮ್ಮ ಕುಡ್ಲ NMPA ರಸಪ್ರಶ್ನೆಯಲ್ಲಿ 4 ರೌಂಡ್ಗಳಿವೆ. ಒಂದು ಕ್ವೆಶ್ಚನ್ ರೌಂಡ್, ಎರಡನೇದು ಗೆಸ್ಸಿಂಗ್ ರೌಂಡ್, ಮತ್ತೊಂದು ಆಡಿಯೋ ರೌಂಡ್, ಮತ್ತೊಂದು ವಿಡಿಯೋ ರೌಂಡ್. ಈ ಕ್ವೆಶ್ಚನ್ ರೌಂಡ್ ಅಲ್ಲಿ ನಾವು ಕ್ವೆಶ್ಚನ್ ಅನ್ನ ಪಾಸ್ ಮಾಡುವುದಿಲ್ಲ. ಅಲ್ಲಿ ತಪ್ಪಾದ ಉತ್ತರವನ್ನ ನೀಡಿದಲ್ಲಿ ಯಾವುದೇ ಅಂಕಗಳನ್ನ ಕೊಡಲಾಗುವುದಿಲ್ಲ. ಮತ್ತಿನ ಎಲ್ಲಾ ರೌಂಡ್ಗಳಿಗೆ ನಾವು 5 ಅಂಕವನ್ನ ಬೋನಸ್ ಆಗಿ ಕೊಡ್ತಾ ಇದ್ದೇವೆ. ಇನ್ನು ತಡ ಮಾಡದೆ ನಮ್ಮ ಮೊದಲ ಸುತ್ತಿಗೆ ಧಾವಿಸೋಣ. ಮೊದಲನೆಯ ಸುತ್ತು ಕ್ವೆಶ್ಚನ್ ರೌಂಡ್. ನಮ್ಮ ಕ್ವೆಶ್ಚನ್ ರೌಂಡಿನ ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ಇದೀಗ ನಿಮ್ಮ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಮನ್ನ ಮೊದಲು ಹಾಡಿದವರು ಯಾರು? ಎ ಬಂಕಿಮಚಂದ್ರ ಚಟರ್ಜಿ, ಮಹಾತ್ಮ ಗಾಂಧಿ, ರವೀಂದ್ರನಾಥ ಟಾಗೋರ್, ಡಿ ಸುಭಾಷ್ ಚಂದ್ರ ಬೋಸ್. ನಿಮ್ಮ ಉತ್ತರ. ಸಿ ರವೀಂದ್ರನಾಥ್ ಟಾಗೋರ್. ಇವರ ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರ ರವೀಂದ್ರನಾಥ ಟ್ಯಾಗೋರ್. 10 ಅಂಕಗಳನ್ನು ನಮ್ಮ ಗಂಗಾ ತಂಡ ಪಡೆದುಕೊಂಡಿದೆ. ಅಭಿನಂದನೆಗಳು. ಇದೀಗ ಎರಡನೆಯ ಪ್ರಶ್ನೆ ತುಂಗಾ ತಂಡಕ್ಕೆ. ನಿಮ್ಮ ಪ್ರಶ್ನೆ. ಜನಗಣಮನ ರಾಷ್ಟ್ರಗೀತೆ ಬರೆದವರು ಯಾರು? ಎ ಬಂಕಿಮಚಂದ್ರ ಚಟರ್ಜಿ, ಬಿ ಕುವೆಂಪು, ಸಿ ರವೀಂದ್ರನಾಥ ಟ್ಯಾಗೋರ್, ಡಿ ಸುಭಾಷ್ ಚಂದ್ರ ಬೋಸ್. ನಿಮ್ಮ ಉತ್ತರ. ಸಿ ರವೀಂದ್ರನಾಥ ಟಾಗೋರ್. ಇವರ ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರ ರವೀಂದ್ರನಾಥ ಟ್ಯಾಗೋರ್. ಇವರಿಗೆ 10 ಅಂಕಗಳು ಲಭಿಸಿವೆ. ಇದೀಗ ಯಮುನಾ ತಂಡಕ್ಕೆ ನಮ್ಮ ಪ್ರಶ್ನೆ. ಜನವರಿ 11, 1975 NMPA ಇದನ್ನ ಉದ್ಘಾಟಿಸಿದವರು ಯಾರು? ಎ ರಾಹುಲ್ ಗಾಂಧಿ, ಬಿ ಹರಿಲಾಲ್ ಗಾಂಧಿ, ಸಿ ರಾಮದಾಸ್ ಗಾಂಧಿ, ಡಿ ಇಂದಿರಾ ಗಾಂಧಿ. ನಿಮ್ಮ ಉತ್ತರ. ಡಿ ಇಂದಿರಾ ಗಾಂಧಿ. ನೋಡ್ಕೊಂಡು ಬರೋಣ ಇವರ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ. ಸರಿಯಾದ ಉತ್ತರ ಇಂದಿರಾ ಗಾಂಧಿ. 10 ಅಂಕಗಳು ನಮ್ಮ ಯಮುನಾ ತಂಡಕ್ಕೆ. ಇದೀಗ ಸರಸ್ವತಿ ತಂಡಕ್ಕೆ ನಮ್ಮ ಪ್ರಶ್ನೆ. ಜೈ ಹಿಂದ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ಯಾವ ಸ್ವಾತಂತ್ರ್ಯ ಹೋರಾಟಗಾರ ಸೃಷ್ಟಿಸಿದ್ರು? ಎ ಮಹಾತ್ಮ ಗಾಂಧಿ, ಬಿ ಜವಾಹರ್ಲಾಲ್ ನೆಹರು, ಸಿ ಭಗತ್ ಸಿಂಗ್, ಡಿ ಸುಭಾಷ್ ಚಂದ್ರ ಬೋಸ್. ಜವಾಹರ್ಲಾಲ್ ನೆಹರು. ಇವರ ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ಉತ್ತರ ಆಗಿತ್ತು ಸುಭಾಷ್ ಚಂದ್ರ ಬೋಸ್. ತಪ್ಪಾದ ಉತ್ತರವನ್ನ ಕೊಟ್ಟಿದ್ದಾರೆ. ಯಾವುದೇ ಅಂಕಗಳು ನಮ್ಮ ಸರಸ್ವತಿ ತಂಡಕ್ಕೆ ಸಿಗ್ತಾ ಇಲ್ಲ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ.
ಕರ್ನಾಟಕದ ಉಪ ಮುಖ್ಯಮಂತ್ರಿ ಯಾರು? ಎ ಜಮೀರ್ ಅಹಮದ್ ಖಾನ್, ಬಿ ಸಿದ್ದರಾಮಯ್ಯ, ಸಿ ಡಿ.ಕೆ. ಶಿವಕುಮಾರ್, ಡಿ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿ ಡಿ.ಕೆ. ಶಿವಕುಮಾರ್. ಇವರ ಉತ್ತರವನ್ನ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರ ಡಿ.ಕೆ. ಶಿವಕುಮಾರ್. ಇವರಿಗೆ 10 ಅಂಕಗಳು ಲಭಿಸುತ್ತೆ. ಇದೀಗ ತುಂಗಾ ತಂಡಕ್ಕೆ ಮತ್ತೊಂದು ಪ್ರಶ್ನೆ. ಭಾರತದ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಎ ಪಿಂಗಳ ವೆಂಕಯ್ಯ, ಬಿ ಎಂ.ಕೆ. ಗಾಂಧಿ, ಸಿ ಸಚೀಂದ್ರ ದಾಸ್ ಬೋಸ್, ಡಿ ಹೇಮಚಂದ್ರ ಕನುಂಗೋ. ನಿಮ್ಮ ಉತ್ತರ? ಎ ಪಿಂಗಳ ವೆಂಕಯ್ಯ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಪಿಂಗಳ ವೆಂಕಯ್ಯ. 10 ಅಂಕಗಳು ನಮ್ಮ ತುಂಗಾ ತಂಡಕ್ಕೆ. ಇದೀಗ ಯಮುನಾ ತಂಡಕ್ಕೆ ಮತ್ತೊಂದು ಪ್ರಶ್ನೆ. ಸ್ವಾತಂತ್ರ್ಯ ದಿನದಂದು ಭಾರತದ ಪ್ರಧಾನಮಂತ್ರಿಗಳು ನಮ್ಮ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸುತ್ತಾರೆ? ಎ ಪುರಾಣ ಕಿಲಾ ದೆಹಲಿ, ಬಿ ಕೆಂಪುಕೋಟೆ ಹಳೆಯ ದೆಹಲಿ, ಸಿ ಕೆಂಪುಕೋಟೆ ಆಗ್ರಾ, ಡಿ ಇಂಡಿಯಾ ಗೇಟ್ ನವದೆಹಲಿ. ನಿಮ್ಮ ಉತ್ತರ? ಆಪ್ಷನ್ ಬಿ ಕೆಂಪುಕೋಟೆ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಕೆಂಪುಕೋಟೆ ಹಳೆಯ ದೆಹಲಿ. ಇವರಿಗೂ ಕೂಡ 10 ಅಂಕಗಳು ಲಭಿಸುತ್ತೆ. ಇದೀಗ ಮುಂದಿನ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ಜುಲೈ 25, 2022ರಂದು ಭಾರತದ 15ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಎ ಎಪಿಜೆ ಅಬ್ದುಲ್ ಕಲಾಂ, ಬಿ ದ್ರೌಪದಿ ಮುರ್ಮು, ಸಿ ಶಂಕರ್ ದಯಾಳ್ ಶರ್ಮಾ, ಡಿ ಕೆ.ಆರ್. ನಾರಾಯಣನ್. ನಿಮ್ಮ ಉತ್ತರ? ಬಿ ದ್ರೌಪದಿ ಮುರ್ಮು. ಉತ್ತರವನ್ನ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ಸರಸ್ವತಿ ತಂಡದವರು ನೀಡಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. NMPA 50ನೇ ವಾರ್ಷಿಕೋತ್ಸವ ಸಮಾರಂಭವು ಯಾವ ಕ್ರೀಡಾಂಗಣದಲ್ಲಿ ನಡೆಯಿತು? ಎ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕ್ರೀಡಾಂಗಣ, ಬಿ ಮಂಗಳ ಕ್ರೀಡಾಂಗಣ, ಸಿ ನೆಹರು ಮೈದಾನ, ಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣ. ನಿಮ್ಮ ಉತ್ತರ? ಸಿ ನೆಹರು ಮೈದಾನ. ಇವರ ಉತ್ತರವನ್ನ ನೋಡ್ಕೊಂಡು ಬರೋಣ. ತಪ್ಪಾದ ಉತ್ತರವನ್ನ ಕೊಟ್ಟಿದ್ದೀರಿ. ಸರಿಯಾದ ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕ್ರೀಡಾಂಗಣ. 10 ಅಂಕಗಳನ್ನ ಕಳ್ಕೊಂಡಿದ್ದಾರೆ. ಇದೀಗ ತುಂಗಾ ತಂಡಕ್ಕೆ ಮತ್ತೊಂದು ಪ್ರಶ್ನೆ. ಸಾರೆ ಜಹಾಸೆ ಅಚ್ಚ ಬರೆದವರು ಯಾರು? ಎ ಮೊಹಮ್ಮದ್ ಇಕ್ಬಾಲ್, ಎರಡನೇ ಆಪ್ಷನ್ ಫೈಜ್ ಅಹಮದ್ ಫೈಜ್, ಸಿ ಮೀರ್ ತಕಿ ಮೀರ್, ಡಿ GPS ಅಹಮದ್. ಆಪ್ಷನ್ ಎ ಮೊಹಮ್ಮದ್ ಇಕ್ಬಾಲ್. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ತುಂಗಾ ತಂಡದವರು ಕೊಟ್ಟು 10 ಅಂಕಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇದೀಗ ಮತ್ತೊಂದು ಪ್ರಶ್ನೆ ಯಮುನಾ ತಂಡಕ್ಕೆ. ಭಾರತದ ಪ್ರಸ್ತುತ ಹಣಕಾಸು ಸಚಿವರು ಯಾರು? ಎ ನಿರ್ಮಲಾ ಸೀತಾರಾಮನ್, ಎರಡನೇ ಆಪ್ಷನ್ ಶ್ರೀ ಹರ್ಷ ಮಲ್ಹೋತ್ರಾ, ಮೂರನೇ ಆಪ್ಷನ್ ಶ್ರೀಮತಿ ದೀಪ್ತಿ ಗೌರ್ ಮುಖರ್ಜಿ, ನಾಲ್ಕನೇ ಆಪ್ಷನ್ ಲಕ್ಷ್ಮೀ ನಾರಾಯಣ್. ಆಪ್ಷನ್ ಎ ನಿರ್ಮಲಾ ಸೀತಾರಾಮ್. ಉತ್ತರ ಸರಿಯಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ಯಮುನಾ ತಂಡದವರು. 10 ಅಂಕಗಳು. ಇದೀಗ ಸರಸ್ವತಿ ತಂಡಕ್ಕೆ ಮುಂದಿನ ಪ್ರಶ್ನೆ. ಭಾರತದಲ್ಲಿ NMPA ಯಾವ ಸ್ಥಾನದಲ್ಲಿದೆ? ಎ 3ನೇ ಸ್ಥಾನ, ಬಿ 9ನೇ, ಸಿ 7ನೇ, ಡಿ 5ನೇ. 5ನೇ ಸ್ಥಾನ. ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ. ಸರಿಯಾದ ಉತ್ತರ 9ನೇ ಸ್ಥಾನದಲ್ಲಿದೆ NMPA. ನಮ್ಮ ಕ್ವೆಶ್ಚನ್ ರೌಂಡ್ ಸುತ್ತಿನಲ್ಲಿ ಗಂಗಾ ತಂಡವು 20 ಅಂಕಗಳನ್ನ ಪಡೆದಿದೆ. ಹಾಗೆ ನಮ್ಮ ತುಂಗಾ ಮತ್ತು ಯಮುನಾ ತಂಡವು 30 ಅಂಕಗಳನ್ನ ಪಡೆದಿವೆ. ಹಾಗೆ ನಮ್ಮ ಸರಸ್ವತಿ ತಂಡವು 10 ಅಂಕಗಳನ್ನ ಪಡೆದಿವೆ. ಒಂದನೇ ಸುತ್ತಿನ ಫಲಿತಾಂಶಕ್ಕೆ ಮುನ್ನ NMPA ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ.
ಮಂಗಳೂರು ಬಂದರು ಯೋಜನೆಯನ್ನು 1962ರಲ್ಲಿ ಸ್ಥಾಪಿಸಲಾಯಿತು. ಮಂಗಳೂರು ಬಂದರು ಯೋಜನೆಯ ಕಡಲ ಕೆಲಸಗಳು 1968ರಲ್ಲಿ ಪ್ರಾರಂಭವಾದವು. ಕರ್ನಾಟಕದ ಏಕೈಕ ಪ್ರಮುಖ ಬಂದರಾದ ನವ ಮಂಗಳೂರು ಬಂದರನ್ನ 9ನೇ ಪ್ರಮುಖ ಬಂದರಾಗಿ ಮೇ 4, 1974ರಂದು ಘೋಷಿಸಲಾಯಿತು ಮತ್ತು ಇದನ್ನು ಆಗಿನ ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜನವರಿ 11, 1975ರಂದು ಔಪಚಾರಿಕವಾಗಿ ಉದ್ಘಾಟಿಸಿದರು. ಪ್ರಮುಖ ಬಂದರು ಟ್ರಸ್ಟ್ ಕಾಯ್ದೆ 1963ರ ನಿಬಂಧನೆಗಳನ್ನು ಹಿಂದಿನ NMPTಗೆ 1/4/1980ರಿಂದ ಜಾರಿಗೆ ಬರುವಂತೆ ಅನ್ವಯಿಸಲಾಯಿತು. ಅಂದಿನಿಂದ ಬಂದರು ಈ ಪ್ರದೇಶದ ಆಮದುದಾರರು ಮತ್ತು ರಫ್ತುದಾರರಿಗೆ ಚಟುವಟಿಕೆಗಳ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೊಸ ಮಂಗಳೂರು ಬಂದರು ಟ್ರಸ್ಟ್ ಅನ್ನು 3/11/2021ರಿಂದ ಪ್ರಮುಖ ಬಂದರು ಪ್ರಾಧಿಕಾರ ಕಾಯ್ದೆ 2021ರ ಅಡಿಯಲ್ಲಿ ಹೊಸ ಮಂಗಳೂರು ಬಂದರು ಪ್ರಾಧಿಕಾರ ಎಂದು ಸೂಚಿಸಲಾಗಿದೆ. ಇದೀಗ ಮುಂದಿನ ಸುತ್ತು ಗೆಸ್ಸಿಂಗ್ ರೌಂಡ್. ಗಂಗಾ ತಂಡಕ್ಕೆ ಮೊದಲನೆಯ ಪ್ರಶ್ನೆ. ಸರಿಯಾಗಿ ಗೆಸ್ ಮಾಡಿ ಆನ್ಸರ್ ಅನ್ನ ಹೇಳಬೇಕು. ಆನ್ಸರ್ ತಪ್ಪಿದ್ದಲ್ಲಿ ಈ ಪ್ರಶ್ನೆ ಇನ್ನೊಂದು ತಂಡಕ್ಕೆ ವರ್ಗಾವಣೆಯಾಗಿ ಅವರಿಗೆ 5 ಅಂಕಗಳನ್ನ ನೀಡಲಾಗುತ್ತೆ. ಹೇಳಿ. ಭಾರತ. ಸರಿಯಾದ ಉತ್ತರವ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ತುಂಬಾ ಕಷ್ಟದ ಕ್ವಶನ್ ಆಗಿತ್ತಾ? ಇಲ್ಲ, ಯಾಕೆ? ಇದು ನಮ್ಮ ಪ್ರೀತಿಯ ಭಾರತ. ಸರಿಯಾದ ಉತ್ತರವನ್ನ ನೀಡಿ ಗಂಗಾ ಟೀಮಿನವರು 10 ಅಂಕವನ್ನ ಪಡೆದಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ ತುಂಗಾ ತಂಡಕ್ಕೆ. ಸರಿಯಾಗಿ ಗೆಸ್ ಮಾಡಿ. ಜಪಾನ್. ಜಪಾನ್. ಯಾಕೆ ಜಪಾನ್? ಮತ್ತೆ ಪ್ಯಾನ್ ಅಂತಿತ್ತು ಜಪಾನ್. ಅದಕ್ಕಾಗಿ ಜಪಾನ್. ನೋಡ್ಕೊಂಡು ಬರೋಣ ನಿಮ್ಮ ಆನ್ಸರ್ ಸರಿಯಾ ಅಂತ. ಸರಿಯಾದ ಉತ್ತರ. ಇದು ಪ್ರಾಪಂಚಿಕ ಜ್ಞಾನಕ್ಕೋಸ್ಕರ ನಾವು ಈ ಒಂದು ಗೆಸ್ಸಿಂಗ್ ರೌಂಡ್ ಅನ್ನ ನಿಮ್ಗೆ ಇಟ್ಟಿದ್ದೇವೆ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ತುಂಗಾ ತಂಡದವರು. ಇದೀಗ ಯಮುನಾ ತಂಡದವರಿಗೆ ಇನ್ನೊಂದು ಪ್ರಶ್ನೆ. ಗೆಸ್ ಮಾಡಿ. ಒಮಾನ್. ಅಷ್ಟು ಈಸಿ ಇತ್ತಾ? ಹೇಗೆ? ಅದು 0 ಆಗಿರ್ಬೋದಲ್ಲ. ಒಮನೆ ಇರ್ಲಿಯಾ? ಸರಿ, ಒಮನೆ ಇರ್ಲಿ ಹಾಗಾದ್ರೆ. ಸರಿಯಾದ ಉತ್ತರ ಒಮಾನ್. 10 ಅಂಕಗಳನ್ನ ಪಡೆದಿದ್ದಾರೆ. ಇದೀಗ ಸರಸ್ವತಿ ತಂಡಕ್ಕೆ ಪ್ರಶ್ನೆ. ಯೋಚನೆ ಮಾಡಿ ಉತ್ತರಿಸಿ. ಯಾವ ಚಿತ್ರ ಅಲ್ಲಿದೆ ಎಂಬುದನ್ನ ನೋಡ್ಕೊಳ್ಳಿ. ಅದರ ಮೇಲೆ ಅದನ್ನು ಉತ್ತರಿಸಿ. ಪಾಸ್. ಈ ಪ್ರಶ್ನೆ ಗಂಗಾ ತಂಡಕ್ಕೆ ಹೋಗ್ತಾ ಇದೆ. ಆ ಚಿತ್ರದಲ್ಲಿರುವಂತದ್ದು ಏನು? ಪಾಸ್. ಪಾಸ್. ತುಂಗಾ ತಂಡದವರು ಹೇಳಬೇಕು. ಯುರೋಪ್. ತಪ್ಪಾದ ಉತ್ತರವನ್ನ ಕೊಟ್ಟಿದ್ದಾರೆ. ಯಮುನಾ ತಂಡದವರು ಹೇಳ್ಬೋದು. ಸಿಂಗಾಪುರ್. ಹೇಗೆ ಗೆಸ್ ಮಾಡಿದ್ರಿ? ಅವನು ಸಿಂಗ್ ಮಾಡ್ತಾ ಇದ್ದಾನೆ. ಆಮೇಲೆ ಎ ಅಂದ್ರೇನು? ಸರಿಯಾದ ಉತ್ತರ ನೋಡಿ, ಸಿಂಗಾಪುರ್. ಇವರಿಗೆ 5 ಅಂಕಗಳು ಲಭಿಸ್ತಾ ಇದೆ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಯೋಚಿಸಿ ಉತ್ತರಿಸಿ. ಗೆಸ್ಸಿಂಗ್ ರೌಂಡ್ ಅಂತ ನಾವು ಅದಕ್ಕೆ ಕೊಟ್ಟಿರ್ತೇವೆ. ಒಂದು ಲೋಗೋ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಯಾವುದ್ರದ್ದು ಲೋಗೋ? ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡಿ. ಪಾಸ್. ಪಾಸ್. ಈ ಕ್ವೆಶ್ಚನ್ ಅನ್ನ ತುಂಗಾ ತಂಡಕ್ಕೆ ಪಾಸ್ ಮಾಡ್ತಾ ಇದ್ದೇವೆ. ವಡಾಫೋನ್. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ ಯಮುನಾ ತಂಡದವರು. ಹೇಳಿ. ಸುದರ್ಶನ ಚಾನೆಲ್. ತಪ್ಪು. ಹತ್ರನೇ ಇದ್ರಿ, ಆದ್ರೆ ತಪ್ಪಾದ ಉತ್ತರವನ್ನ ಕೊಟ್ಟಿದ್ದೀರಿ. ದೂರದರ್ಶನ. ಇದು ಚಂದನ ದೂರದರ್ಶನದ ಲೋಗೋ ಆಗಿತ್ತು. ಇವರಿಗೆ 5 ಅಂಕಗಳು ಲಭಿಸುತ್ತೆ. ಇದೀಗ ತುಂಗಾ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ಇದು ಯಾವುದು? ಕರ್ನಾಟಕ ರಾಜ್ಯ ಪೊಲೀಸ್. ಉತ್ತರ ಸರಿ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ತುಂಗಾ ತಂಡ ನೀಡಿದೆ. ಇವರಿಗೆ 10 ಅಂಕಗಳು.
ಇದೀಗ ಯಮುನಾ ತಂಡಕ್ಕೆ ಮತ್ತೊಂದು ಗೆಸ್ಸಿಂಗ್ ರೌಂಡ್ ನ ಕ್ವೆಶ್ಚನ್. ಇದು ಯಾವುದು? ಕೆಂಪೇಗೌಡ ಏರ್ಪೋರ್ಟ್ ಸಿಮ್. ಕೆಂಪು ಬಂತು ಅಂತೇಳಿ ಹೇಳಿದ್ರ? ಇಲ್ಲ ಅಲ್ಲ, ತಪ್ಪಾದ ಉತ್ತರ. ಸರಸ್ವತಿ ತಂಡಕ್ಕೆ. ಪಾಸ್. ಪಾಸ್. ಗಂಗಾ ತಂಡ ಹೇಳಬೇಕು. ಪಾಸ್. ಪಾಸ್. ತುಂಗಾ ತಂಡ ಪಾಸ್. ಪಾಸ್. ಸರಿಯಾದ ಉತ್ತರವನ್ನ ನೋಡ್ಕೊಂಡು ಬರೋಣ. NSS ನಿಮ್ಮ ಶಾಲೆಯಲ್ಲಿ ಇರುತ್ತೆ, ಕಾಲೇಜಲ್ಲಿ ಇರುತ್ತೆ, ಪ್ರತಿಯೊಂದು ಕಡೆಯಲ್ಲಿ ಈ NSS ಇರುತ್ತೆ. ರಾಷ್ಟ್ರೀಯ ಸೇವಾ ದಳದ ಲೋಗೋ ಇದಾಗಿತ್ತು. ನಿಮ್ಮ ಜ್ಞಾನಕ್ಕೋಸ್ಕರ ಇದನ್ನು ನಾವು ಹಾಕ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ಇದು ಯಾವ ಲೋಗೋ? ಇಂಡಿಯನ್ ಒಲಿಂಪಿಕ್. ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ಸರಸ್ವತಿ ತಂಡದವರು ನೀಡಿದ್ದಾರೆ. ಇಲ್ಲಿಗೆ ನಮ್ಮ ಗೆಸ್ಸಿಂಗ್ ರೌಂಡ್ ಮುಕ್ತಾಯವಾಯಿತು. ಇದೀಗ ಫಲಿತಾಂಶವನ್ನ ನೋಡುವಂತಹ ಸಮಯ. ಗಂಗಾ ತಂಡ 10 ಅಂಕಗಳನ್ನ ಪಡೆದಿದೆ. ತುಂಗಾ ತಂಡ 20 ಅಂಕಗಳನ್ನ ಪಡೆದಿದೆ. ಯಮುನಾ ತಂಡ 15 ಅಂಕಗಳು, ಹಾಗೆ ಸರಸ್ವತಿ ತಂಡ 15 ಅಂಕಗಳನ್ನ ಪಡೆದು ನಮ್ಮ ಗೆಸ್ಸಿಂಗ್ ರೌಂಡ್ ಅನ್ನ ಮುಕ್ತಾಯಗೊಳಿಸಿದೆ. ಇದೀಗ ಮುಂದಿನ ರೌಂಡ್ ಆಡಿಯೋ ರೌಂಡ್. ಇಲ್ಲಿ ಬರುವಂತ ಆಡಿಯೋವನ್ನ ಸರಿಯಾಗಿ ಕೇಳಬೇಕು, ಆಮೇಲೆ ನೀವು ಅದಕ್ಕೆ ಉತ್ತರವನ್ನ ನೀಡಬೇಕು. ಇದೀಗ ನಿಮ್ಮ ಮೊದಲನೆಯ ಪ್ರಶ್ನೆ. ಆಡಿಯೋ ಪ್ಲೀಸ್. शुभ्रज्योत्स्ना पुलकितयामिनी. ಇದರ ಮುಂದಿನ ಸಾಲನ್ನ ಪೂರ್ಣಗೊಳಿಸಿ. ಹಾಡಿ. पुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं ವಂದೇ ಮಾತರಂ. ಬಹಳ ಸೊಗಸಾಗಿ ನಮ್ಮ ವಂದೇ ಮಾತರಂ ಗೀತೆಯನ್ನು ಹಾಡಿದ್ದೀರಿ. ನಮ್ಮ ವಂದೇ ಮಾತರಂ ಗೀತೆಯ 150ರ ಸಂಭ್ರಮದಲ್ಲಿ ಬಹಳ ಅಂದವಾಗಿ ಈ ಪದ್ಯವನ್ನು ನೀವು ಹಾಡಿದ್ದೀರಾ. ನಿಮಗೆ 10 ಅಂಕಗಳು ಲಭಿಸುತ್ತೆ. ಇದೀಗ ತುಂಗಾ ತಂಡದ ಇನ್ನೊಂದು ಪ್ರಶ್ನೆ. ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈ ಧೃತ ಖರ ಕರವಾಲೆ. ಇದರ ಮುಂದಿನ ಸಾಲನ್ನ ಪೂರ್ಣಗೊಳಿಸಿ. ಅಬಲಾ ಕೆನೊಮಾ ಎತೊ ಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ನಮ್ಮ ವಂದೇ ಮಾತರಂ ಗೀತೆ ಬಗ್ಗೆ ನಿಮಗೆಷ್ಟು ಗೊತ್ತು ಎಂಬ ಕಾರಣಕ್ಕಾಗಿ ಈ ಹಾಡನ್ನು ನಾವು ನಿಮ್ಮ ಹತ್ರ ಹಾಡಿಸಿದ್ವಿ. ಬಹಳ ಅಂದವಾಗಿ ಹಾಡಿ ನೀವು ಕೂಡ 10 ಅಂಕಗಳನ್ನು ಪಡೆದಿದ್ದೀರಾ. ಇದೀಗ ಮುಂದಿನ ಪ್ರಶ್ನೆ ಯಮುನಾ ತಂಡಕ್ಕೆ. ಆಡಿಯೋ ಪ್ಲೀಸ್. ತುಮಿ ವೇದ್ಯಾ ತುಮಿ ಧರ್ಮ ತುಮಿ ರಿಧಿ ತುಮಿ ಮಹಿಮಾ. ಈ ಸಾಲಿನ ಮುಂದಿನ ಪ್ಯಾರವನ್ನ ಪೂರ್ಣಗೊಳಿಸಿ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ವಿರಿಧಿ ತುಮಿ ಮರ್ಮ ತ್ವಾಮಿ ಪ್ರಾಣ ಶರೀರೆ ಬಾಹುತೆ ತುಹಿಮಾ ಶಕ್ತಿ ಹೃದಯೇ ತುಹಿಮಾ ಭಕ್ತಿ ತೋಮಾರರಿ ಪ್ರತಿಮಾ ಕರಿ ಮಂದಿರೆ ಮಂದಿರೆ ವಂದೇ ಮಾತರಂ ವಂದೇ ಮಾತರಂ. ಬಹಳ ಅಂದವಾಗಿ ಹಾಡಿದ್ದೀರಾ. 10 ಅಂಕಗಳು ನಮ್ಮ ಯಮುನಾ ತಂಡಕ್ಕೂ ಕೂಡ ಲಭಿಸಿವೆ. ಇದೀಗ ಮುಂದಿನ ಪ್ರಶ್ನೆ. ಆಡಿಯೋ ಪ್ಲೀಸ್. ವಂದೇ ಮಾತರಂ ವಂದೇ ಮಾತರಂ.
ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಬಹಳ ಸೊಗಸಾಗಿ ನಮ್ಮ ವಂದೇ ಮಾತರಂ ಗೀತೆಯನ್ನ ನಮ್ಮ ಸರಸ್ವತಿ ತಂಡದವರು ಹಾಡಿದ್ದಾರೆ. ಅವರಿಗೂ ಕೂಡ 10 ಅಂಕಗಳನ್ನು ನಾವು ನೀಡ್ತಾ ಇದ್ದೇವೆ. ಇದೀಗ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಆಡಿಯೋ ಪ್ಲೀಸ್. But I brought a girl child from the street, and I could see in the face of the child that the child was hungry. God knows how many days they had not eaten. So I gave her a piece of bread, and the little one started eating the bread crumb by crumb. And I said to the child, eat the bread, eat the bread. And she looked at me and said, I'm afraid to eat the bread. ಇದು ಯಾರ ಧ್ವನಿ? ಮದರ್ ತೆರೇಸಾ. ಹೇಗೆ ಹೇಳಿದ್ರಿ? ಚೈಲ್ಡ್. ಆ? ಅದು ಗಡಿ ಗಡಿ ಚೈಲ್ಡ್. ಚೈಲ್ಡ್, ಅವರಿಗೆ ಮಕ್ಕಳಂದ್ರೆ ಪ್ರೀತಿ. ಅವರ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಿ. ಮಕ್ಕಳ ಬಗ್ಗೆ, ರೋಗಿಗಳ ಬಗ್ಗೆ ಬಹಳ ಚೆನ್ನಾಗಿ ಆರೈಕೆ ಮಾಡಿದಂತಹ ತಾಯಿ ಮದರ್ ತೆರೇಸಾ. ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರವನ್ನ ನೀಡಿದ್ದಾರೆ ನಮ್ಮ ಗಂಗಾ ತಂಡದವರು. ಇದೀಗ ತುಂಗಾ ತಂಡಕ್ಕೆ ಇದೀಗ ಪ್ರಶ್ನೆ. As we say in India, where there is righteousness in the heart, where there is righteousness in the heart, there is beauty in the character. When there is beauty in the character, there is harmony in the home. When there is harmony in the home, there is harmony, there is an order in the nation. ನಿಮ್ಮ ಪ್ರಶ್ನೆ, ಇದು ಯಾರ ಧ್ವನಿ? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿಯವರ ಧ್ವನಿ ಅಲ್ಲ. ಈ ಪ್ರಶ್ನೆಯನ್ನು ಇವರಿಗೆ ವರ್ಗಾಯಿಸ್ತಾ ಇದ್ದೇವೆ. ಅಬ್ದುಲ್ ಕಲಾಂ. ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವಾಯ್ಸ್ ಅಂತ ನೀವು ಹೇಳ್ತಾ ಇದ್ದೀರಾ. ನೋಡ್ಕೊಂಡು ಬರೋಣ ಉತ್ತರ ಸರಿಯಾಗಿದೆಯಾ ಅಂತ. ಸರಿಯಾದ ಉತ್ತರವನ್ನ ನಮ್ಮ ಯಮುನಾ ತಂಡದವರು ನೀಡಿದ್ದಾರೆ. ಇವರಿಗೆ 5 ಅಂಕಗಳು ಲಭಿಸುತ್ತೆ. ಇದೀಗ ಮುಂದಿನ ಪ್ರಶ್ನೆ ಯಮುನಾ ತಂಡದವರಿಗೆ. ಆಡಿಯೋ ಪ್ಲೀಸ್. Thank you, Madam Chair. We appreciate the insightful reports of the Secretary General under agenda items 21 and 23. We reaffirm our unwavering support to the Doha Program of Action for LDCs and the recently adopted Awaza Program of Action for LLDCs. ನಿಮ್ಮ ಪ್ರಶ್ನೆ, ಇದು ಯಾರ ಧ್ವನಿ? ಸರ್ದಾರ್ ವಲ್ಲಭಾಯ್ ಪಟೇಲ್. ತಪ್ಪಾದ ಉತ್ತರ. ಸರಸ್ವತಿ ತಂಡಕ್ಕೆ ಪ್ರಶ್ನೆಯನ್ನು ವರ್ಗಾಯಿಸಿದ್ದೇವೆ. ಎಲ್ಲ ಪ್ರಶ್ನೆಗಳನ್ನು ನಾವು ಇಲ್ಲಿ ಅಳವಡಿಸಿದ್ದೇವೆ. ಮೊದಲಿದ್ದು ಈಗದ್ದು ಎಲ್ಲ ಇದರಲ್ಲಿ ಮಿಕ್ಸ್ ಮಾಡಿ ನಿಮಗೆ ಇವತ್ತು ನಾವು ಕ್ವೆಶನ್ಸ್ ಅನ್ನು ಕೊಟ್ಟಿದ್ದೇವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ. ತಪ್ಪಾದ ಉತ್ತರವನ್ನು ನೀಡಿದ್ದಾರೆ. ಇದೀಗ ಗಂಗಾ ತಂಡ ಯೋಚಿಸಿ ಹೇಳಬೇಕು. ಪಂಡಿತ್ ಜವಾಹರ್ಲಾಲ್ ನೆಹರು. ತಪ್ಪಾದ ಉತ್ತರವನ್ನು ನೀಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್. ತಪ್ಪಾದ ಉತ್ತರವನ್ನು ಎಲ್ಲ ತಂಡಗಳು ನೀಡಿದ್ದಾರೆ. ಇದೀಗ ಈ ಧ್ವನಿ ಯಾರದು? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂತಹ ಬ್ರಿಜೇಶ್ ಚೌಟಾ ಇವರದು. 4 ತಂಡಗಳು ಉತ್ತರವನ್ನು ನೀಡಲಿಲ್ಲ. ಆದ್ದರಿಂದ ಯಾವ ತಂಡಕ್ಕೂ ಅಂಕಗಳನ್ನು ಕೊಡಲಾಗುವುದಿಲ್ಲ. ಇದೀಗ ಸರಸ್ವತಿ ತಂಡಕ್ಕೆ ಮುಂದಿನ ಪ್ರಶ್ನೆ. ಆಡಿಯೋ ಪ್ಲೀಸ್. Whatever the result of the mission that brought me to London, I know that I shall carry with me the pleasantest memories of my stay in the midst of the poor people of East London. ಇದು ಯಾರ ಧ್ವನಿ? ಡಾಕ್ಟರ್ BR ಅಂಬೇಡ್ಕರ್. ತಪ್ಪಾದ ಉತ್ತರ. ಮಹಾತ್ಮ ಗಾಂಧಿ. ಹೇಗೆ ಗೊತ್ತಾಯ್ತು ಮಹಾತ್ಮ ಗಾಂಧಿ ಅಂತ? ಅವರು ಲಂಡನ್ಗೆಲ್ಲ ಹೋಗಿದ್ರು, ಮತ್ತೆ ಪಾಪದ ಸ್ವಲ್ಪ ನೋಡಿದ್ರು. ಓಕೆ, ಒಳ್ಳೆಯ ಜ್ಞಾನವನ್ನ ಹೊಂದಿದ್ದೀರಿ ನೀವು. ಸರಿಯಾದ ಉತ್ತರ ಅಂತ ನೋಡ್ಕೊಂಡು ಬರೋಣ. ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಇವರಿಗೆ 5 ಅಂಕಗಳು ಲಭಿಸುತ್ತೆ. ಇಲ್ಲಿಗೆ ನಮ್ಮ ಆಡಿಯೋ ರೌಂಡ್ ಮುಕ್ತಾಯವಾಯಿತು. ಇದರ ಫಲಿತಾಂಶವನ್ನ ನೋಡುವಂತಹ ಸಮಯ. ನಮ್ಮ ಆಡಿಯೋ ರೌಂಡಿನಲ್ಲಿ ಗಂಗಾ ತಂಡಕ್ಕೆ 15 ಅಂಕಗಳು ಲಭಿಸಿವೆ. ತುಂಗಾ ತಂಡ ಯಾವುದೇ ಅಂಕಗಳನ್ನು ಪಡೆದಿಲ್ಲ.
ಯಮುನಾ ತಂಡ 5 ಅಂಕಗಳನ್ನು ಪಡೆದಿವೆ. ಸರಸ್ವತಿ ತಂಡವು ಕೂಡ ಯಾವುದೇ ಅಂಕಗಳನ್ನು ಪಡೆದಿಲ್ಲ. ಇದೀಗ ನಮ್ಮ ಮುಂದಿನ ಸುತ್ತಿಗೆ ಹೋಗುವಂತಹ ಸಮಯ. ಮುಂದಿನ ಸುತ್ತು ವಿಡಿಯೋ ರೌಂಡ್. ಈ ವಿಡಿಯೋ ರೌಂಡಿನಲ್ಲಿ ನಿಮಗೆ ವಿಡಿಯೋ ತುಣುಕುಗಳನ್ನು ಹಾಕಲಾಗುತ್ತೆ. ಬಹಳ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ನೀವು ಆ ವಿಡಿಯೋಗಳನ್ನು ನೋಡಬೇಕಾಗುತ್ತೆ. ಅದರಲ್ಲಿ ಯಾವುದೇ ಕ್ವಶನನ್ನು ನಾವು ಕೇಳುವಂತಹ ಚಾನ್ಸಸ್ ಖಂಡಿತ ಇರುತ್ತೆ. ಇದೀಗ ಮೊದಲ ಪ್ರಶ್ನೆ ಗಂಗಾ ತಂಡಕ್ಕೆ. ವಿಟಿ ಪ್ಲೀಸ್. ನಿಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿ ಎಷ್ಟು ಸಲ ವಂದೇ ಮಾತರಂ ಎಂಬ ಘೋಷಣೆ ಬಂದಿದೆ? ಅದಕ್ಕಾಗಿ ಹೇಳಿದ್ದೆ ಸೂಕ್ಷ್ಮವಾಗಿ ನೋಡಬೇಕು. 9. ತಪ್ಪಾದ ಉತ್ತರ. ಅದನ್ನು ನಾವು ಇವರಿಗೆ ವರ್ಗಾಯಿಸ್ತಾ ಇದ್ದೇವೆ. 10. ತಪ್ಪಾದ ಉತ್ತರ. ಯಮುನಾ ತಂಡಕ್ಕೆ. 6. ತಪ್ಪಾದ ಉತ್ತರ. 5. ತಪ್ಪಾದ ಉತ್ತರವನ್ನ ನಮ್ಮ ಎಲ್ಲಾ ತಂಡಗಳು ನೀಡಿದೆ. ಇದೀಗ ನಾವು ಉತ್ತರವನ್ನ ನೋಡ್ಕೊಂಡು ಬರೋಣ. ವಂದೇ ಮಾತರಂ ಎಷ್ಟು ಸಲ ಬಂದಿದೆ ಅಂತ ನೀವೇ ಎಣಿಸ್ಬೇಕು. ಎಷ್ಟು ಸಲ ಇತ್ತು? 8 ಸಲ ಇತ್ತು. ವಂದೇ ಮಾತರಂ. ಒಮ್ಮೆಲ್ಲ ಹೇಳಿ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಅದಕ್ಕಾಗಿ ಇಂತಹ ಪದ್ಯಗಳನ್ನು ನಾವು ಹಾಕಿದ್ದೇವೆ. ಅದಕ್ಕಾಗಿ ಹೇಳಿದ್ದು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ. ಇದೀಗ ಎರಡನೇ ಪ್ರಶ್ನೆ ತುಂಗಾ ತಂಡಕ್ಕೆ. ವಿಟಿ ಪ್ಲೀಸ್. ನಿಮ್ಮ ಪ್ರಶ್ನೆ. ಇನ್ನೊಮ್ಮೆ ವಂದೇ ಮಾತರಂ ಕೇಳುವೆನಾ? ಇಲ್ಲ ಅಲ್ಲ. ನಿಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿ ಕಂಡು ಬಂದಂತಹ ಯುದ್ಧದ ವಿಮಾನದ ಹೆಸರೇನು? ತೇಜಸ್. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ ಯಮುನಾ ತಂಡ. F-22. ತಪ್ಪಾದ ಉತ್ತರವನ್ನ ನೀಡಿದ್ದಾರೆ. MiG 19. ತಪ್ಪಾದ ಉತ್ತರವನ್ನ ಇವರು ಕೂಡ ನೀಡಿದ್ದಾರೆ. ಗಂಗಾ ತಂಡ ಹೇಳ್ಬೋದು. ಗೊತ್ತಿಲ್ಲ. 4 ತಂಡಗಳು ಉತ್ತರವನ್ನ ನೀಡಿಲ್ಲ. ಸರಿಯಾದ ಉತ್ತರ ಸುಖೋಯಿ. ಇದೀಗ ಮೂರನೆಯ ಪ್ರಶ್ನೆ ಯಮುನಾ ತಂಡಕ್ಕೆ. ವಿಟಿ ಪ್ಲೀಸ್. ಇದೀಗ ನಿಮ್ಮ ಪ್ರಶ್ನೆ. ಈ ಚಿತ್ರದಲ್ಲಿ ನಾಯಕ ನಟ ರಣವೀರ್ ಸಿಂಗ್ ಇವರು ಅಭಿನಯಿಸಿದ ಪಾತ್ರದ ನಿಜ ಪಾತ್ರಧಾರಿಯ ಹೆಸರೇನು? ಕಪಿಲ್ ದೇವ್. ಸರಿಯಾದ ಉತ್ತರವನ್ನ ಯಮುನಾ ತಂಡ ಉತ್ತರಿಸಿದ್ದಾರೆ. 10 ಅಂಕಗಳು ಇವರಿಗೆ ನಾವು ಕೊಡ್ತಾ ಇದ್ದೇವೆ. ಇದೀಗ ಮುಂದಿನ ಪ್ರಶ್ನೆ ಸರಸ್ವತಿ ತಂಡಕ್ಕೆ. ಈ ಸುತ್ತಿನ ಕಡೆಯ ಪ್ರಶ್ನೆ. ಬೆಳಗುವ ವಿಜ್ಞಾನಿ ನೀನಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ನಿಮ್ಮ ಪ್ರಶ್ನೆ. ಈ ಚಿತ್ರದಲ್ಲಿ ಕೆಲವು ಸಾಧಕರ ಭಾವಚಿತ್ರವನ್ನ ತೋರಿಸಲಾಯಿತು.
ಮೂರನೇ ಭಾವಚಿತ್ರ ಯಾರದ್ದಾಗಿತ್ತು? ಸರ್ ಎಂ ವಿಶ್ವೇಶ್ವರಯ್ಯ. ಸರಿಯಾದ ಉತ್ತರವನ್ನ ಸರಸ್ವತಿ ತಂಡದವರು ನೀಡಿದ್ದಾರೆ. ಮೂರನೆಯ ಚಿತ್ರ ಸರ್ ಎಂ ವಿಶ್ವೇಶ್ವರಯ್ಯ ಇವರದಾಗಿತ್ತು. ಇಲ್ಲಿಗೆ ನಮ್ಮ ಕಡೆಯ ಸುತ್ತು ವಿಡಿಯೋ ರೌಂಡ್ ಮುಕ್ತಾಯವಾಯಿತು. ಇದರ ಫಲಿತಾಂಶವನ್ನ ನೋಡ್ಕೊಂಡು ಬರೋಣ. ನಮ್ಮ ವಿಡಿಯೋ ರೌಂಡ್ನಲ್ಲಿ ಗಂಗಾ ತಂಡ ಅಂಕವನ್ನ ಪಡೆದಿಲ್ಲ, ಹಾಗೆ ತುಂಗಾ ತಂಡ ಕೂಡ ಅಂಕವನ್ನ ಪಡೆದಿಲ್ಲ. ಯಮುನಾ ತಂಡ 10 ಅಂಕಗಳು, ಸರಸ್ವತಿ ತಂಡ 10 ಅಂಕಗಳನ್ನು ಪಡೆದಿದೆ. NMPA ರಸಪ್ರಶ್ನೆಯ ಈ ಒಂದು ಎಲ್ಲ ಸುತ್ತಿನ ನಂತರ ಅಧಿಕ ಅಂಕವನ್ನು ಗಳಿಸಿ ಅಂತಿಮ ಸುತ್ತಿನ ನಮ್ಮ ಕೂಡ್ಲ NMPA ರಸಪ್ರಶ್ನೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಹೆಸರನ್ನು ಘೋಷಣೆ ಮಾಡುವಂತಹ ಸಮಯ. ಅದಕ್ಕೆ ಮುನ್ನ ಯಾರೆಲ್ಲ ಎಷ್ಟೆಲ್ಲ ಅಂಕಗಳನ್ನು ಪಡೆದಿದ್ದಾರೆ ಎಂಬುದನ್ನು ನೋಡಿಕೊಂಡು ಬರೋಣ. ನಮ್ಮ ಗಂಗಾ ತಂಡ 55 ಅಂಕಗಳನ್ನು ಪಡೆದುಕೊಂಡಿದೆ. ಅದ್ಭುತವಾಗಿ ಆಡಿದ್ದಾರೆ ಮಕ್ಕಳು. ಹಾಗೆ ನಮ್ಮ ತುಂಗಾ ತಂಡ 60 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆ ನಮ್ಮ ಯಮುನಾ ತಂಡ 70 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆ ನಮ್ಮ ಸರಸ್ವತಿ ತಂಡ 45 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಅಂತಿಮ ಸುತ್ತಿನ ರಸಪ್ರಶ್ನೆಗೆ ಆಯ್ಕೆಯಾದ ತಂಡ ಸರೋಜಿನಿ ಮಧುಸೂದನ ಖುಷಿಯ ಮಕ್ಕಳಾದಂತಹ ಅಮನ್ ಗುಪ್ತಾ ಮತ್ತು ತುಷಾರ್ ಶೆಟ್ಟಿ. ನಿಮಗೆ ಅಭಿನಂದನೆಗಳು. ಇಂದಿನ ನಮ್ಮ ಕುಡ್ಲ NMPA ರಸಪ್ರಶ್ನೆಯಲ್ಲಿ 4 ಶಾಲೆಯ ಮಕ್ಕಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವು. ಬಹಳ ಅದ್ಭುತವಾಗಿ ತಮ್ಮ ಆಟವನ್ನು ಇಲ್ಲಿ ಆಡಿದ್ದಾರೆ. ಅದಕ್ಕಾಗಿ ಅವರಿಗೆಲ್ಲರಿಗೂ ಮಗದೊಮ್ಮೆ ಅಭಿವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಗಂಗಾ ತಂಡದಲ್ಲಿ ಯಜ್ಞಶ್ರೀ ಮತ್ತು ಸ್ಫೂರ್ತಿ ಪದವಾ ಹೈಸ್ಕೂಲ್ನಿಂದ ಬಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಅಂದವನ್ನು ಮತ್ತಷ್ಟು ವೃದ್ಧಿಸಿದರು. ದಯವಿಟ್ಟು ಇಲ್ಲಿಗೆ ಬಂದು ತಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ನಮ್ಮ ಕುಡ್ಲದ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಲೀಲಾಕ್ಷ ಕರ್ಕೆರ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪದವಾ ಹೈಸ್ಕೂಲ್ನ ಪ್ರಾಂಶುಪಾಲರಿಗೂ ಹಾಗೆ ಆಡಳಿತ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಮನದಾಳದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಹಾಗೆ ತುಂಗಾ ತಂಡದಲ್ಲಿದ್ದಂತಹ MGC ಹೈಸ್ಕೂಲ್ ಬೋಂದೇಲ್ ಇಲ್ಲಿನ ಮಕ್ಕಳು ಕೂಡ ಬಹಳ ಅದ್ಭುತವಾಗಿ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ತಂಡದ ಪ್ರಣವ್ ಮತ್ತು ಸುಶಾಂತ್ ದಯವಿಟ್ಟು ಇಲ್ಲಿಗೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಆಡಳಿತ ನಿರ್ದೇಶಕರಾದಂತಹ ಲೀಲಾಕ್ಷ ಕರ್ಕೆರ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲೆಯ ಪ್ರಾಂಶುಪಾಲರು ಹಾಗೆ ಆಡಳಿತ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಾವು ಮನದಾಳದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸರಸ್ವತಿ ತಂಡದಲ್ಲಿದ್ದಂತಹ SDM ಮಂಗಳಜ್ಯೋತಿ ವಾಮಂಜೂರು ಇಲ್ಲಿನ ಮಕ್ಕಳು ಕೂಡ ಬಹಳ ಅದ್ಭುತವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರು ಕೂಡ ಇಲ್ಲಿಗೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವ್ರ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶಾಲೆಯ ಪ್ರಾಂಶುಪಾಲರಿಗೂ ಮತ್ತು ಆಡಳಿತ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಮ್ಮ ಅಭಿವಂದನೆಗಳನ್ನು ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ನಮ್ಮ ಕುಡ್ಲ NMPA ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಆಡಿ ಅಂತಿಮ ಹಂತದ ರಸಪ್ರಶ್ನೆಗೆ ಆಯ್ಕೆಯಾದಂತಹ ಶಾಲೆ ಸರೋಜಿನಿ ಮಧುಸೂದನ ಖುಷೆ ಮಂಗಳೂರು ಇಲ್ಲಿನ ಮಕ್ಕಳಾದ ಅಮನ್ ಗುಪ್ತಾ ಮತ್ತು ತುಷಾರ್ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವರ ಶಾಲೆಯ ಪ್ರಾಂಶುಪಾಲರಿಗೂ ಮತ್ತು ಆಡಳಿತ ಮತ್ತು ಸಿಬ್ಬಂದಿ ವರ್ಗದವರಿಗೂ ನಾವು ಮನದಾಳದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಸೋಲು ಗೆಲುವು, ನೋವು ನಲಿವು, ಹುಟ್ಟು ಸಾವು ಇವೆಲ್ಲ ಒಂದು ನಾಣ್ಯದ 2 ಮುಖಗಳು. ಅದರಿಂದ ಗೆದ್ದಾಗ ಹಿಗ್ಬಾರ್ದು, ಸೋತಾಗ ಕುಗ್ಗಬಾರ್ದು. ಪ್ರಯತ್ನ ನಿರಂತರವಾಗಿ ಸಾಗುತ್ತಾ ಇರಬೇಕು ಅಂತ ಹೇಳ್ತಾ ನಮ್ಮ ಕುಡ್ಲ NMPA ರಸಪ್ರಶ್ನೆ ಕಾರ್ಯಕ್ರಮದ ಈ ಹಂತವನ್ನ ಮುಗಿಸುವಂತಹ ಸಮಯ. ಮುಂದಿನ ಹಂತದ ರಸಪ್ರಶ್ನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.